ವರುಣ ಅಬ್ಬರಕ್ಕೆ ತತ್ತರಿಸಿದ ರಾಜಸ್ಥಾನ ಭಾರೀ ಮಳೆಯಿಂದ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ 24 ಗಂಟೆಗಳಲ್ಲಿ ಮಳೆಯಿಂದ 10 ಜನರು ಸಾವನ್ನಪ್ಪಿದ್ದಾರೆ. ವಾಯುಭಾರ ಕುಸಿತದಿಂದಾಗಿ ಧಾರಾಕಾರ ಮಳೆ ಆಗ್ತಾ ಇದೆ. ಅಜ್ಮೇರ್, ಪುಷ್ಕರ್, ಗುಂಡಿ, ಸವಾಯಿ, ಮಾಧೋಪುರ್, ಪಾಲಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಹಲವು ಅವಾಂತರ ಸೃಷ್ಟಿ ಆಗ್ತಾ ಇದೆ. ಇದರಿಂದ ಸವಾಯಿ, ಮಾಧೋಪುರದಲ್ಲಿ 4 ವರ್ಷದ ಮಗು ಸೇರಿ 6 ಜನರು ಸಾವನ್ನಪ್ಪಿದ್ದಾರೆ. ಅಜ್ಮೀರ್ನ ಕಿಶನ್ಗಢದಲ್ಲಿ ಕೊಳದಲ್ಲಿ ಮುಳುಗಿ 4 ದುರ್ಮರಣ ಹೊಂದಿದ್ದಾರೆ. ಅಜ್ಮೀರ್ನ ರಸ್ತೆಗಳಲ್ಲಿ ಪ್ರವಾಹದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹರಿಯುತ್ತಿರುವ ನೀರಿನಲ್ಲಿ ಕೊಚ್ಚಿಕೊಂಡು ಬಂದಂತ ವ್ಯಕ್ತಿ ಅದೃಷ್ಟವಶಾತ್ ಪಾರು. ಅಷ್ಟರ ಮಟ್ಟಿಗೆ ಅವಾಂತರಗಳು ಸೃಷ್ಟಿ ಆಗ್ತಾ ಇರೋದು ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ. ರಾಜಸ್ಥಾನದಲ್ಲಿ ಯಾವ ಪರಿ ಮಳೆ ಆಗ್ತಾ ಇದೆ ಅಂತಂದ್ರೆ ವಿಪರೀತವಾಗಿ ಮಳೆ ಆಗ್ತಾ ಇರೋದು. ಇಲ್ಲಿ ನೀರಿನಲ್ಲಿ ಕೇವಲ ವಸ್ತುಗಳು ಮಾತ್ರ ತೇಲ್ಕೊಂಡು ಬರ್ತಾ ಇಲ್ಲ, ದೇಹಗಳು ಕೂಡ ತೇಲ್ಕೊಂಡು ಬರ್ತಾ ಇದೆ. ಆ ಪ್ರಮಾಣದಲ್ಲಿ ಮಳೆಯ ಭೀಕರತೆ ಅನ್ನೋದು ಇದೆ ನೋಡಿ. ಕಳೆದ 24 ಗಂಟೆಯಲ್ಲೇ 10 ಮಂದಿ ಧಾರಾಕಾರ ಮಳೆಗಿಂತ ವಿವಿಧ ಕಾರಣಗಳಿಗೆ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಅಜ್ಮೀರು, ಪುಷ್ಕರು ಈ ಭಾಗಗಳಲ್ಲಿ ಭಾರಿ ಮಳೆ ಆಗ್ತಾ ಇರೋದು. ನಿಂತಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ, ಕೂತಲ್ಲಿ ಕೂರಕ್ಕಾಗ್ತಾ ಇಲ್ಲ, ಅಂಗಡಿಗಳನ್ನ ತೆರೆಯೋದಕ್ಕಾಗ್ತಾ ಇಲ್ಲ, ಮನೇಲಿ ಇರೋದಕ್ಕಾಗ್ತಾ ಇಲ್ಲ. ಕೆಲವೊಂದಷ್ಟು ಪ್ಲೇಸಸ್ಗಳಂತೂ ಸಂಪೂರ್ಣವಾಗಿ ಜಲಾವೃತವಾಗಿ ಹೋಗಿದೆ. ಇದು ವಾಯುಭಾರ ಕುಸಿತದಿಂದ ಭಾರಿ ಮಳೆಯಾಗಿ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿದೆ. ಜನಜೀವನ ಕಂಪ್ಲೀಟ್ ಆಗಿ ಅಸ್ತವ್ಯಸ್ತವಾಗಿರೋದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಆ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಕೆಲವು ಪ್ರದೇಶಗಳಿಗೆ ಹೋಗೋದಕ್ಕೂ ಸಾಧ್ಯವಾಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ನೋಡಿ, ನೀವು ಅಂಗಡಿ ಮುಂಗಟ್ಟು ಭಾಗಗಳಲ್ಲೇ ವ್ಯಕ್ತಿಯೊಬ್ರು ತೇಲ್ಕೊಂಡು ಹೋಗ್ತಾ ಇರುವಂತ ಘಟನೆ ನಡೆದಿದೆ. ಸ್ವಲ್ಪ ಯಾಮಾರಿದ್ರೂ ಕಾಲ್ ಜಾರಿದ್ರೂ ನೀರಲ್ಲಿ ಕೊಚ್ಚಿಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು ರಾಜಸ್ಥಾನದಲ್ಲಿ. ಇನ್ನೂ 1 ವಾರಗಳ ಕಾಲ ರಾಜಸ್ಥಾನದಲ್ಲಿ ಭಾರಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಶಾಲಾ ಕಾಲೇಜುಗಳಿಗೆಲ್ಲ ರಜೆಯನ್ನ ಘೋಷಣೆ ಮಾಡಿಯಾಗಿದೆ. ಸೊ ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ನಷ್ಟವಾಗ್ತಾ ಇದೆ. वो